ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. CSKಗೆ ಲಾಸ್ಟ್ ನೈಟು ಗೆಲುವು ಬೇಕಿತ್ತಾ? ನೀವು ಕಾಮೆಂಟ್ ಮಾಡಿ ಬೇಕಿತ್ತಾ ಬೇಡವಾ ಅಂತ. ನನ್ನ ಪ್ರಕಾರ ಸೀರಿಯಸ್ಲಿ ಬೇಕಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಸೀಸನ್ ಪಾಯಿಂಟ್ಸ್ ಟೇಬಲಲ್ಲಿ ಎಲ್ಲರಿಗೂ ಬಾಯಿಗೆ ಬರ್ತಾ ಇತ್ತು. ಟೇಬಲಲ್ಲಿ ಟಾಪ್ 3 ಬಿಟ್ಟರೆ ಇನ್ನೆಲ್ಲರಿಗೂ 4, 5, 6, 7 ಎಲ್ಲರಿಗೂ ಬಾಯಿಗೆ ಬರ್ತಾ ಇತ್ತು. ಆ ಥರ ಆಗ್ತಾ ಇತ್ತು. ಒಂಥರ ಇಂಟ್ರೆಸ್ಟಿಂಗ್ ಆಗಿರೋದು ಗೇಮ್ಗಳು. ಮುಂದೆ ಆಡೋ ಇನ್ನೊಂದು 10 ಮ್ಯಾಚ್ ಏನೋ ಇದೆ. ಎಲ್ಲ ಮ್ಯಾಚು ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿರ್ತಾ ಇತ್ತು. ಬಟ್ ಸುಮ್ಮನೆ CSK ಅವರು KKR ಮೇಲೆ ವಿನ್ ಆಗಿಬಿಟ್ಟು ಆ ಒಂದು ಎಕ್ಸೈಟ್ಮೆಂಟ್ನೇ ಹಾಳು ಮಾಡೋದು ಅಂತಲೇ ಹೇಳ್ತೀನಿ. ಅವರು ಮನೆಗೆ ಹೋಗೋದಲ್ಲದೆ ಪಾಪ KKR ಅವರು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂಥರ KKR ಆಸೆನ ನುಚ್ಚು ನೂರು ಮಾಡಿಬಿಟ್ರು ಪಾಪ ಅಂತಲೇ ಹೇಳ್ತೀನಿ. ಬಟ್ ಈ ಒಂದು ಸೀಸನ್ 2020ರಿಂದನೂ IPL ಅಲ್ಲಿ ಇಲ್ಲಿವರೆಗೂ 180ನ ಚೇಸೇ ಮಾಡಿರಲಿಲ್ಲ CSK ಅವರು. ಬಟ್ ಅನ್ಫಾರ್ಚುನೇಟ್ ಚೇಸೇ ಮಾಡಿಬಿಟ್ರು. ಬಟ್ MS ಧೋನಿ ಸಖತ್ತಾಗಿ 6 ಹೊಡೆದ್ರು. ಆಫ್ಟರ್ ದಿಸ್ ಸುಮಾರು ಮ್ಯಾಚ್ ಆದಮೇಲೆ MS ಧೋನಿ ಮ್ಯಾಚ್ನ ಫಿನಿಷ್ ಮಾಡಿದ್ರು. ಬಟ್ ಹಂಗೆ ಕೂಡ MS ಧೋನಿ ಮ್ಯಾಚ್ ಆ ಥರ ಫಿನಿಷ್ ಮಾಡಿದ್ರು, ಅದೇ ಥರ KKR ಆಸೆಗಳನ್ನು ಫಿನಿಷ್ ಮಾಡಾಕ್ಬಿಟ್ರು. ಬಟ್ ಏನಾದರೂ ಆಗಲಿ, ಬಟ್ ನೆನ್ನೆ ಮ್ಯಾಚ್ ಸ್ವಲ್ಪ ಚೆನ್ನಾಗೇ ಇತ್ತು. KKR ಅವ್ರದ್ದು ಫಸ್ಟ್ ಬ್ಯಾಟಿಂಗ್ ಆಗಿರೋದ್ರಿಂದ ಗುರ್ಬಾಜ್ ಮತ್ತು ಸುನಿಲ್ ನಾರಾಯಣ್ ಎಂದಿನಂತೆ ಓಪನಿಂಗ್ಗೆ ಬರ್ತಾರೆ. ಬಟ್ ಗುರ್ಬಾಜ್ ಅವ್ರದ್ದು ಈ ಒಂದು ಸೀಸನ್ನು ಅಷ್ಟಕ್ಕಷ್ಟೇ ಫಾರ್ಮ್ ಅಂತಲೇ ಹೇಳ್ತೀನಿ. ಚಾನ್ಸ್ಗಳನ್ನ ಯಾವುದು ಕೂಡ ಯುಟಿಲೈಸ್ ಮಾಡ್ಕೋತಿಲ್ಲ. ಅರ್ಲಿ ಔಟ್ ಆಗ್ತಾರೆ ನೆನ್ನೆ ಮ್ಯಾಚಲ್ಲಿ. ಮತ್ತು ಅಜಿಂಕ್ಯ ರಹಾನೆ, ಸುನಿಲ್ ನಾರಾಯಣ್ ಸೇರಿಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಒಂದು ಕಡೆಗೆ ಹೇಳ್ಕೊಡೋದಾದರೆ ಒಂದು 70-80 ರನ್ ಕೂಡ ಬಂದಿರುತ್ತೆ ಅವರಿಬ್ಬರು ನಿಂತ್ಕೊಂಡಿರ್ಬೇಕಾದ್ರೆ. ಬಟ್ ಅವರಿಬ್ಬರು ಕೂಡ ಔಟ್ ಆದಮೇಲೆ ನಿಮಗೆ ರಘುವಂಶಿ ಮತ್ತು ಮನೀಶ್ ಪಾಂಡೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಬಟ್ ರಘುವಂಶಿ ಕೂಡ ಔಟ್ ಆಗ್ತಾರೆ. ಆಂಡ್ರೂ ರಸೆಲ್ ಮತ್ತು ಮನೀಶ್ ಪಾಂಡೆ ಕೂಡ ಮಧ್ಯೆ ಒಂದು ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ. ಬಟ್ ಆಂಡ್ರೂ ರಸೆಲ್ ಅವರು ಸ್ಟಾರ್ಟಿಂಗ್ಗೆ ಸೀಸನ್ ಈ ಥರ ಆಡ್ಕೊಟ್ಬಿಟ್ಟಿದ್ದಾರೆ. KKR ಎಲ್ಲೋ ಇರ್ತಾ ಇದ್ರು. ಬಟ್ ಇವಾಗ ಏನೂ ಮಾಡೋಕ್ಕಾಗಲ್ಲ. ಸೀಸನ್ ಮುಗಿತಾ ಬಂತು. ಇನ್ನು 2 ಮ್ಯಾಚ್ ಇದೆ. 2-2 ಗೆದ್ರು ಕೂಡ ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಬಟ್ ಸಖತ್ ಬ್ಯಾಟಿಂಗ್ ಆಡೋದು ರಸೆಲ್ ಅವ್ರ ಮಜಲ್ನ ತೋರಿಸು ನಿನ್ನೆ ಮ್ಯಾಚಲ್ಲಿ. ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮನೀಶ್ ಪಾಂಡೆ ಬಂದಿದ್ರು. ಅವರು ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಂಡು ಅಂತಾನೆ ಹೇಳ್ಬೋದು. ಬಟ್ ಸ್ಟ್ರೈಕ್ ರೇಟ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಅದಾದ್ಮೇಲೆ ರಿಂಕು ಸಿಂಗ್ ಯಾರು ಕೂಡ ಪರ್ಫಾರ್ಮ್ ಮಾಡಿಲ್ಲ. 180ನ ಟಾರ್ಗೆಟ್ನ ಕೊಟ್ಟರು CSKಗೆ. 180ನ ಚೇಸ್ ಮಾಡೋಕ್ಕೆ ಬಂದಿದ್ದು CSKಗೆ ಅಪಘಾತ. ಇಬ್ರು ಓಪನರ್ಗಳಂತೂ ಕಾನ್ವೆ ಅಂಡ್ ಸುಯೇಶ್ ಮಾತ್ರ ಇಬ್ರು ಡಕ್ ಔಟು. ಓ ಮೈ ಗಾಡ್, ಸೀರಿಯಸ್ಲಿ CSKಗೆ ಒಂಥರ ಹಾರ್ಟ್ ಬ್ರೇಕೇ ಆಗಿತ್ತು. ಬಟ್ KKR ಗೆಲ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಅದಾದ್ಮೇಲೆ ಮ್ಯಾಚ್ನ ಚೇಂಜ್ ಮಾಡಿದ್ದು ಉರ್ವಿಲ್ ಪಟೇಲು. ಏನ್ ಗುರು ಯಂಗ್ಸ್ಟರು ಬಂದಂಗೆ ಕೆಚ್ತಾ ಇದ್ದಾರೆ. ಮೊಯಿನ್ ಅಲಿಗಂತೂ ಎಲ್ಲ ಹಾಕಿದ್ರು ಬಿಡ್ತಾ ಇಲ್ಲ. 2 6 1 4. ಆಮೇಲೆ ಪಾಪ ಔಟ್ ಆಗ್ತಾರೆ ಗುರು. ನಿತೀಶ ರಾಣಾ ಬೌಲಿಂಗಲ್ಲಿ ಪಾಪ ಥರ್ಡ್ ಮ್ಯಾನಲ್ಲಿ ಹೊಡೆದ್ರು ಜೋರಾಗೆ. ಬಟ್ ಅದು ಎಡ್ಜ್ ಆಗಿಬಿಟ್ಟು ಥರ್ಡ್ ಮ್ಯಾನ್ಗೆ ಹೋಯ್ತು. ಬಟ್ ವರುಣ್ ಚಕ್ರವರ್ತಿ ಒಳ್ಳೆ ಕ್ಯಾಶ್ನ ಹಿಡ್ಕೊಂಡ್ರು. ಆ ಒಂದು ಕ್ಯಾಶ್ನ ಬಿಟ್ಟಿದ್ರೆ ಉರ್ವಿಲ್ ಪಟೇಲ್ ಅಂತೂ ಬಗ್ದಾಕಿರೋರು ಎಲ್ಲ KKR ಪ್ಲೇಯರ್ಸ್ನು ಕೂಡ ಪಕ್ಕ ಅರ್ಲಿ ಮುಗಿಸ್ತಾ ಇದ್ರು. ಅವ್ರು ಆಡ್ತಾ ಇರೋ ಬ್ಯಾಟಿಂಗ್ಗೆ ಒಂದು 15 ಓವರ್ಗೆ ಮ್ಯಾಚ್ ಮುಗಿಸೋ ಥರ ಕಾಣ್ತಾ ಇದ್ರು. ಅದೇ ಥರ ಆಡ್ತಾ ಇದ್ದಿದ್ದು. ಬಟ್ ಅವರು ಕೂಡ ಔಟ್ ಆಗ್ತಾರೆ. ರವಿಚಂದ್ರನ್ ಅಶ್ವಿನ್ ಮತ್ತು ಜಡೇಜಾಯಿಂದ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಏನೂ ಬಂದಿಲ್ಲ. ಅದಾದಮೇಲೆ ಡೆವಿಲ್ ಬ್ರೇವಿಸ್ ಬಂದರು. ಶಿವಮ್ ದುಬೆ ಅಂತೂ ಒಳ್ಳೆ ಪಾರ್ಟ್ನರ್ಶಿಪ್ಪೇ ಮಾಡ್ತಾ ಇದ್ರು. ಡೆವಿಲ್ ಬ್ರೇವಿಸ್ ಅಂತೂ ಈ ಒಂದು ಸೀಸನ್ ಅನ್ಸೌಲ್ಡ್ ಆಗಿದ್ರು IPL ಅಲ್ಲಿ. ಬಟ್ ರೀಪ್ಲೇಸ್ಮೆಂಟ್ ಆಗಿ ಬಂದ್ಬಿಟ್ಟು ಏನು ಗುರು ಆಪರ್ಚುನಿಟಿ ಗ್ರ್ಯಾಬ್ ಮಾಡ್ಕೋತಾ ಇರೋದು. ಸಾಕಾದಾಗ ಗ್ರ್ಯಾಬ್ ಮಾಡಿಕೊಂಡು ನೆಕ್ಸ್ಟ್ ಸೀಸನ್ ಪಕ್ಕ ಇವರು ಸೋಲ್ಡ್ ಆಗ್ತಾರೆ. ಯಾವ ಟೀಮ್ ಅಂತಲೇ ಗೊತ್ತಿಲ್ಲ. ಬಟ್ CSK ಇರ್ತಾರೆ ಅಂತಲೇ ಹೇಳ್ತೀನಿ. ಅದಾದಮೇಲೆ MS ಧೋನಿ ಫಿನಿಶ್ ಆಫ್ ಸ್ಟೈಲ್ ಅಂತಲೇ ಹೇಳ್ಬೋದು. ಅವರು ಯಾವ ಥರ ಗೇಮ್ನ ಫಿನಿಶ್ ಮಾಡಿದ್ರು, ಒಂದು 6 ಹೊಡೆದು, ಅದೇ ಥರ KKR ಆಸೆನೂ ಕೂಡ ಈ ಒಂದು ಸೀಸನ್ ಫಿನಿಶ್ ಮಾಡಿದ್ರು. ಅಲ್ಲಿಗೆ KKR ಸೋತ್ರು ಈ ಒಂದು ಸೀಸನ್ನು. ಓಕೆ ಫ್ರೆಂಡ್, ಬಾಯಿ. ಬಟ್ CSK ಕೂಡ KKR ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಈ ಒಂದು ಮ್ಯಾಚು ಸೀರಿಯಸ್ಲಿ ಗೆಲ್ಬೋದಾಗಿದ್ದು KKR. ಸ್ವಲ್ಪ ಅಲ್ಲಿ ಇಲ್ಲಿ ಎಡ್ವರ್ಟ್ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. KKR ಸ್ವಲ್ಪ ಎಡ್ವರ್ಟ್ ಮಾಡಿಕೊಂಡು ಕೂಡ ಸೋತರು. ಬಟ್ CSK ಇಬ್ಬರು ಕೂಡ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನೆನ್ನೆ ಮ್ಯಾಚಲ್ಲಿ KKR ಗೆದ್ದಿದ್ರೆ ಮಗ ಸೀರಿಯಸ್ಲಿ ಪಾಯಿಂಟ್ಸ್ ಟೇಬಲಲ್ಲಿ ಸಖತ್ ಎಲ್ಲ ಟೀಮ್ಗೂ ಬಾಯಿಗೆ ಬಂದಂಗೆ ಆಗಿರೋದು. ಎಲ್ಲರಿಗೂ ಒಂಥರ ಕಾಂಪಿಟೇಷನ್ ಸಕ್ಕತ್ತಾಗಿರೋದು. ಎಲ್ಲ ಮ್ಯಾಚು ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋದು, ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು. ಬಟ್ ಇವಾಗ ಏನೂ ಇಲ್ಲ. ಒಂದೊಂದೇ ಟೀಮ್ ಮನೆಗೆ ಹೋಗ್ತಾ ಇದೆ. ಇವಾಗ ಟೇಬಲಲ್ಲಿ ಟಾಪ್ 4 ಯಾರಿದ್ದಾರೆ ಅವರಿಗೆ ಸ್ವಲ್ಪ ಈಸಿ ಆಗ್ತಿದೆ ಅಂತಲೇ ಹೇಳ್ಬೋದು. ಬಟ್ ಪಾಯಿಂಟ್ಸ್ ಟೇಬಲ್ ಕಡೆ ನೋಡೋದಾದರೆ ಗುಜರಾತ್ ಮತ್ತು ಬೆಂಗಳೂರು ಆಲ್ಮೋಸ್ಟ್ ಫಿಕ್ಸ್ ಟೀಮು ಈ ಒಂದು ಸೀಸನ್ನು ಪ್ಲೇ ಆಫ್ಗೆ ಅಂತಲೇ ಹೇಳ್ತೀನಿ. ಮತ್ತು ಪಂಜಾಬ್ ಅವರು 11ರಲ್ಲಿ 7 ಗೆದ್ದಿದ್ದಾರೆ. ಅವರು ಆಲ್ಮೋಸ್ಟ್ ಫಿಕ್ಸ್. 3ರಲ್ಲಿ 1 ಗೆದ್ದರೆ ಪಕ್ಕ ಆಗ್ತಾರೆ. ಮತ್ತು ಮುಂಬೈ ಇಂಡಿಯನ್ಸು ಕೂಡ 12ರಲ್ಲಿ 7 ಗೆದ್ದಿದ್ದಾರೆ. ಇನ್ನೊಂದು ಗೆಲ್ಲೇಬೇಕು. ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಚಾನ್ಸ್ ಇದೆ. ಅದು ಬಿಟ್ಟರೆ ಬೇರೆ ಯಾವ ಟೀಮ್ಗೂ ಚಾನ್ಸ್ ಇಲ್ಲ. ಬಟ್ ಇನ್ನು ಲಕ್ನೋ ಸೂಪರ್ ಜೆಂಟ್ಸ್ಗೂ ಕೂಡ ಚಾನ್ಸ್ ಇದೆ ಗುರು. 11 ಮ್ಯಾಚ್ಗೆ 5 ಗೆದ್ದಿದ್ದಾರೆ. ಅವ್ರನ್ನೇನಾದರೂ 3-3 ಗೆದ್ದರೆ ಒಂಥರ ಕಾಂಪಿಟೇಷನ್ ಆಗಿರುತ್ತೆ. ಬಟ್ ಇಲ್ಲಿ ಯಾರು ಕಾಂಪಿಟೇಷನ್ ಬೀಳುತ್ತೆ ಅಂತ ಹೇಳಿದ್ರೆ MI ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ನೋಡಬೇಕು ಏನಾಗುತ್ತೆ ಅಂತ. ಇನ್ನೂ ಪಂದ್ಯ ಸಖತ್ತಾಗಿರುತ್ತೆ. ಬಟ್ ನಿನ್ನೆ ಮ್ಯಾಚಲ್ಲಿ KKR ಗೆಲ್ಲಬೇಕಾಗಿತ್ತು. ಸಖತ್ತಾಗಿರೋದು ಇನ್ನೂ ಮ್ಯಾಚ್ಗಳು ಇಂಟ್ರೆಸ್ಟಿಂಗ್ ಆಗಿರೋದು. ಬಟ್ CSK ಎಲ್ಲನೂ ಮೋಸ ಮಾಡಿ ಹಾಳು ಮಾಡಿದ್ರು ಗುರು. ಅವ್ರ ಮನೆಗೆ ಹೋಗೋದಲ್ಲದೆ ಪಾಪ
ಈ ಒಂದು ಸೀಸನ್ನ ಇಂಟ್ರೆಸ್ಟಿಂಗ್ ಆಗಿರೋಕ್ಕೆ ಬಿಡಲಿಲ್ಲ ಅಂತಲೇ ಹೇಳ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಏನೋ ಮಾಡೋಕ್ಕಾಗಲ್ಲ. ಗೇಮ್ ಅಂತ ಬಂದರೆ ನಾನು ನೀನು ಗೆಲ್ಲೇಬೇಕಾಗಿರುತ್ತೆ. ಬಟ್ ಅದೇ ಥರ ಆಗಿದ್ದು. ಸೊ ನೆಕ್ಸ್ಟ್ ಸೀಸನ್ ನೋಡೋದು ಏನು ಮಾಡ್ತಾರೆ ಅಂತ. ಬಟ್ ನೆನ್ನೆ ಮ್ಯಾಚ್ ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಬಾಯ್ಸ್.